ಮಂಡ್ಯ ಟಿಕೆಟ್ ಜೆಡಿಎಸ್ ಪಾಲಾದ ನಂತರ ಇದೀಗ ಸುಮಲತಾರ ಮುಂದಿನ ನಡೆ ಏನು ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಅದಕ್ಕೆ ಪೂರಕ ಎಂಬಂತೆ ಇವತ್ತು ಸಭೆಯನ್ನ ಕೂಡ ಕರೆದಿದ್ದಾರೆ ಸುಮಲತಾ. ಹಿಂದೆ ನಿರ್ಧಾರ ಆಗಲಿದ್ಯಾ ರೆಬಲ್ ಲೇಡಿಯ ನಡೆ? ಇನ್ನಷ್ಟು ಕುತೂಹಲವನ್ನ ಕೂಡ ಕೆರಳಿಸ್ತಾ ಇದೆ ಸುಮಲತಾ ಅವರ ನಡೆ. ಮತ್ತೊಮ್ಮೆ ಪಕ್ಷೇತರವಾಗಿ ಅಖಾಡಕ್ಕಿಳಿತಾರ ಗೌಡ್ತಿ ಅನ್ನುವಂತಹ ಪ್ರಶ್ನೆ ಇದೀಗ ಕಾಡ್ತಾ ಇರುವಂತದ್ದು. ಹಿಂದೆ ನಿರ್ಧಾರ ಆಗುತ್ತಾ ಹಾಗಾದ್ರೆ? ಯಾಕೆಂತಂದ್ರೆ ಸಾಕಷ್ಟು ಆಕಾಂಕ್ಷೆಯನ್ನ ಕೂಡ ಇಟ್ಕೊಂಡಿದ್ರು. ಬಿಜೆಪಿಯಿಂದ ನನಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಹೈಕಮಾಂಡ್ ನನಗೆ ಟಿಕೆಟ್ ಅನ್ನ ಕೊಡುತ್ತೆ ಅಂತೆ. ಇನ್ನು ಅದೇ ರೀತಿಯಾಗಿ ನಿನ್ನೆ ಕೂಡ ವಿಜಯೇಂದ್ರ ಅವರನ್ನ ಕೂಡ ಭೇಟಿಯಾಗಿದ್ದಾರೆ ಸುಮಲತಾ ಅವರು. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಸುರೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ನು ಸುರೇಶ್, ಇದೀಗ ಸುಮಲತಾ ಅವರ ನಡೆ ಇನ್ನಷ್ಟು ಕುತೂಹಲವನ್ನ ಕೂಡ ಕೇಳಿಸ್ತಾ ಇದೆ. ಇವತ್ತು ಕೂಡ ಸಭೆ ಇದೆ. ನೆನೆ ಒಂದ್ ಕಡೆ ವಿಜಯೇಂದ್ರ ಅವರನ್ನು ಕೂಡ ಭೇಟಿಯಾಗಿದ್ದಾರೆ. ಇನ್ನು ಮುಂದಿನ ನಡೆ ಯಾವ ರೀತಿಯಾಗಿ ಇರ್ಬೋದು ಸುಮಲತಾ ಅವ್ರದ್ದು ಅಂತ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಸದ್ಯ ಶ್ರೀರಂಗಪಟ್ಟಣದ ಏನು ಬಿಜೆಪಿ ಮುಖಂಡ ಇಂಡವಾಳ ಸಚ್ಚಿದಾನಂದ ಇದ್ದರೆ ಅವರೊಬ್ಬರೇ ಸದ್ಯ ಮಂಡ್ಯದಲ್ಲಿ ಸುಮಲತಾಗೆ ಬೆಂಬಲಿಗರು ಅಂತ ಹೇಳ್ಬೋದು. ಯಾಕೆಂತ ನೋಡೋದಾದರೆ ಸದ್ಯಕ್ಕೆ ಮಂಡ್ಯದಲ್ಲಿ ಈಗ ಮಂಡ್ಯ ಅಷ್ಟೇ ಅಲ್ಲ, ರಾಜ್ಯ ಬಿಜೆಪಿಯಿಂದನೂ ಕೂಡ ಬಿಜೆಪಿ ನಾಯಕರಿಂದಲೂ ಕೂಡ ಅಂತರವನ್ನು ಕಾಯ್ಕೊಂಡಿದ್ದು ಏಕಾಂಗಿಯಾಗಿರ್ತಕ್ಕಂಥ ಸುಮಲತಾ. ಸೊ ಇದೆಲ್ಲವನ್ನು ನೋಡ್ತಾ ಹೋದರೆ ಮತ್ತೊಮ್ಮೆ ಅವರು ಕೇವಲ ಅಂದರೆ ಸಭೆಗಷ್ಟೇ ಸೀಮಿತ ಆಗ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಗಳು ನಮಗೆ ತಿಳಿದು ಬರ್ತಿರ್ತಕ್ಕಂಥದ್ದು. ಕಾರಣ ಇಷ್ಟೇನೆ, ಅವರೀಗ ಏಕಾಂಗಿಯಾಗಿ ಅಂದರೆ ಬಂಡಾಯವಾಗಿ ಸ್ಪರ್ಧೆ ಮಾಡುವಂತಹ ಧೈರ್ಯಕ್ಕೂ ಕೂಡ ಹೋಗೋದಿಲ್ಲ ಅಂತಕ್ಕಂಥದ್ದು ನಮಗೆ ತಿಳಿದು ಬಂದಿರುವಂಥದ್ದು. ಕಾರಣ ಇಷ್ಟೇ, ಸದ್ಯ ಮಂಡ್ಯ ರಾಜಕಾರಣಕ್ಕೆ ಯಾವಾಗ HD ಕುಮಾರಸ್ವಾಮಿ ಅವರು ಕಾಲಿಟ್ಟರೋ ಅಲ್ಲಿಂದ ಸಂಪೂರ್ಣವಾಗಿ ಮಂಡ್ಯದ ಜನತೆ ಕೂಡ ಮತದಾರರ ಜೊತೆಗೆ BJPಯ ಬಹುತೇಕ ಮುಖಂಡರುಗಳು ಕೂಡ ಈಗಾಗಲೇ ನಾರಾಯಣಗೌಡರು ಇರ್ಬೋದು, ಹಾಗೆಯೇ ಸ್ಥಳೀಯ ಮುಖಂಡರು ಇರ್ಬೋದು, ಎಲ್ಲರೂ ಕೂಡ ಈಗಾಗಲೇ ಕುಮಾರಸ್ವಾಮಿ ಹತ್ತ ವಾಲಿರ್ತಕ್ಕಂಥದ್ದು, ಅಂದರೆ ಒಮ್ಮತದ ಅಭ್ಯರ್ಥಿಯನ್ನು ಬೆಂಬಲಿಸುವ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತಕ್ಕಂಥದ್ದು. ಸೊ ಹೀಗಿರುವಾಗ ಸುಮಲತಾ ಅವರ ನಡೆ ಕೂಡ ಸಹಜವಾಗಿ ಕುತೂಹಲ ಮೂಡಿಸ್ತಕ್ಕಂಥದ್ದು. ಏಕೆಂದರೆ ಟಿಕೆಟ್ಗಾಗಿ ದೊಡ್ಡ ಮಟ್ಟದಲ್ಲಿ ಪಟ್ಟಣ ಹಿಡಿದಿದ್ರು, ಆದರೆ ಅದು ಆಗಲಿಲ್ಲ. ಅಂತಿಮವಾಗಿ HD ಕುಮಾರಸ್ವಾಮಿ ಅವರಿಗೆ ಹೈಕಮಾಂಡ್ ಮಣೆ ಹಾಕಿರ್ತಕ್ಕಂಥದ್ದು. ಸೊ ಈಗ ಸುಮಲತಾ ಅವರ ನಡೆ ಕುರಿತಂತೆ ಈಗ ಮತ್ತೊಮ್ಮೆ ಇವತ್ತು ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಸಭೆಯನ್ನು ಕರೆದಿರ್ತಕ್ಕಂಥದ್ದು. ರಮ್ಯಾ, ಈ ಸಭೆಯಲ್ಲಿ ಪ್ರಮುಖವಾಗಿ ತಮ್ಮ ಆಪ್ತರಾಗಿರ್ತಕ್ಕಂತಹ ಇಂಡವಾಳ ಸಚ್ಚಿದಾನಂದರು ಭಾಗಿಯಾಗ್ತಾರೆ ಅಂತಕ್ಕಂಥದ್ದು. ಆದರೆ ಇಂಡವಾಳ ಸಚ್ಚಿದಾನಂದವರು ಕಳೆದ ಬಾರಿ ದರ್ಶನ್ ಅವರ ಒತ್ತಾಯದ ಮೇರೆಗೆ ಬಂದಿದ್ರು ಅಂತಕ್ಕಂಥದ್ದು. ಆದರೆ ಈ ಬಾರಿ ಕೂಡ ಬರ್ತಾರ ಇಲ್ವ ಅಂತಕ್ಕಂಥದ್ದು. ಆ ಬಂದ ನಂತರ ಇವತ್ತೇ ನಿರ್ಧಾರಕ್ಕೆ ಬರೋದು ಬಹುತೇಕ ಅನುಮಾನ. ತನಗೆ ಏನೇ ನಿರ್ಧಾರ ಇದ್ರೂ ಕೂಡ ಅದನ್ನು ಮಂಡ್ಯದಲ್ಲಿ ಅಂದರೆ ಇನ್ನೊಂದು 2-3 ದಿನಗಳ ನಂತರ ಮಂಡ್ಯದಲ್ಲೇ ತನ್ನ ನಿರ್ಧಾರವನ್ನು ಪ್ರಕಟವನ್ನು ಮಾಡ್ತಾರೆ ಅಂತಕ್ಕಂಥದ್ದು ಸದ್ಯಕ್ಕೆ ಇರತಕ್ಕಂಥ ಮಾಹಿತಿ. ರಮ್ಯಾ, ರೈಟ್, ಧನ್ಯವಾದ ತಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಕಾಂಗ್ರೆಸ್ ಪಾಳೆಯಕ್ಕೆ ಕಗ್ಗಂಟಾಗ್ಬಿಟ್ಟಿದೆ. ಕೋಲಾರ ಟಿಕೆಟ್ ಹಂಚಿಕೆಯ ವಿಚಾರ, 2 ಬಣಗಳು ಹೇಗೆ ವಿಶ್ವಾಸಕ್ಕೆ ಪಡೆದುಕೊಂಡು ಯಾರಿಗೆ ಮಣೆ ಹಾಕಬೇಕು, ಯಾರಿಗೆ ಟಿಕೆಟ್ ಹಂಚಿಕೆ ಆಗಬೇಕು, ಇಂಥ ಗೊಂದಲಗಳು ಕಾಂಗ್ರೆಸ್ ಪಾಳೆಯದಲ್ಲಿ ಇನ್ನೂ ಕೂಡ ಮುಂದುವರಿತಾ ಇದೆ. ಇಲ್ಲಿ ಒಂದು ಪ್ರಶ್ನೆ ಇದೆ, ಕಾಂಗ್ರೆಸ್ ಪಾಳೆಯಕ್ಕೆ ಬಹಳ ದೊಡ್ಡ ಮಟ್ಟದ ಅನಿವಾರ್ಯ ಆಗ್ತಾ ಇರೋದು ಮುನಿಯಪ್ಪ ಅವರ ಅಳಿಯನಿಗೆ ಕೊಡಬೇಕು. ಕಾರಣ ಅಲ್ಲಿ ದಲಿತ ಎಡುಗೈ ಸಮುದಾಯದ ಮತಗಳು ಹೆಚ್ಚಿರೋದ್ರಿಂದ ಅವರಿಗೆ ಟಿಕೆಟ್ ಕೊಡುವಂತ ಅನಿವಾರ್ಯ ಇದೆ. ಕೊಟ್ಟು ಬಿಟ್ರೆ ರಮೇಶ್ ಬಣದವರು ಏನು ಮಾಡ್ತಾರೆ ಅನ್ನೋದು ಕೂಡ ಆತಂಕ ಇದೆ ಕಾಂಗ್ರೆಸ್ ಪಾಳೆಯದಲ್ಲಿ. ಚಿಕ್ಕಪೆದ್ದಣ್ಣಗೆ ಟಿಕೆಟ್ ಕೊಡಲೇಬೇಕು, ಅದು ಅನಿವಾರ್ಯ ಪರಿಸ್ಥಿತಿ ಇದೆ ನಮಗೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಸೆಡ್ಡು ಹೊಡೆದಿದ್ದಾರೆ ಸಚಿವ ಮುನಿಯಪ್ಪ ಅವರು ಕೂಡ. ರಮೇಶ್ ಕುಮಾರ್ ಟೀಮ್ ವಿರೋಧ ಮಾಡಿದ್ರು ಕೂಡ ಪಟ್ಟು ಬಿಡ್ತಾ ಇಲ್ಲ ಮುನಿಯಪ್ಪ ಅವರು. ಹೀಗಾಗಿ 2 ಬಣಗಳನ್ನ ಬಿಟ್ಟು 3ನೇ ಅಭ್ಯರ್ಥಿಗೆ ಕಾಂಗ್ರೆಸ್ ಮಣೆ ಹಾಕುವಂತ ಚಿಂತನೆಯಲ್ಲೂ ಕೂಡ ಇದೆ. ಇದರಿಂದ ಹಿರಿಯ ನಾಯಕ ಸಚಿವ KH ಮುನಿಯಪ್ಪ ಕೆಂಡಾಮಂಡಲರಾಗಿದ್ದಾರೆ. ನನ್ನ ಅಭಿಪ್ರಾಯ ಬಿಟ್ಟು ಬೇರೆಯವರಿಗೆ ಟಿಕೆಟ್ ಹಂಚಿಕೆ ಮಾಡ್ತೀರಿ ಅಂತ ಆದ್ರೆ ನಾನು ಕೆಲಸ ಮಾಡಲ್ಲ ಅನ್ನೋದನ್ನ ಬಹಿರಂಗವಾಗಿ ಹೇಳ್ಕೊಳ್ತಿದ್ದಾರೆ ಮುನಿಯಪ್ಪ ಅವರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ಯಾಕೋ ಕಾಂಗ್ರೆಸ್ ಪಾಳ್ಯದಲ್ಲಿ ಕೋಲಾರ ಟಿಕೆಟ್ ಹಂಚಿಕೆ ನುಂಗಲಾರದ ತುಪ್ಪವಾಗಿ ಪರಿಣಮಿಸಿದೆಯಾ? ಮೋಸ್ಟ್ಲಿ ಇದು ಕಾಂಗ್ರೆಸ್ ಹೈಕಮಾಂಡ್ ನಿಂದಲೂ ಕೂಡ ಬಗೆಹರಿಸಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಸ್ಥಳೀಯವಾಗಿ ಇಷ್ಟೆಲ್ಲ ವಿರೋಧ ವ್ಯಕ್ತವಾಗ್ತಾ ಇದೆ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾವ ರೀತಿ ನಿಭಾಯಿಸುತ್ತೆ ಕಾಂಗ್ರೆಸ್ ಪಾಳ್ಯ ಇದನ್ನ? 28 ಕ್ಷೇತ್ರಗಳ ಪೈಕಿ 27 ಕ್ಷೇತ್ರಗಳ ಟಿಕೆಟ್ ಅನ್ನ ಕಾಂಗ್ರೆಸ್ ಕ್ಲಿಯರ್ ಮಾಡಿದೆ. ಆದ್ರೆ ಕೋಲಾರ ಕ್ಷೇತ್ರ ಮಾತ್ರ ಸಾಕಷ್ಟು ಪ್ರೆಸೆಂಟಾಗಿ ಇರ್ತಾ ಇದೆ. ಅಲ್ಲಿ ಸ್ಥಳೀಯ ನಾಯಕತ್ವದ ಒಂದಷ್ಟು ಜಟಾಪಟಿ ಇದಕ್ಕೆ ಪ್ರಮುಖವಾಗಿ ಕಾಣಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ಬಣ ಯಾವುದೇ ಕಾರಣಕ್ಕೂ ರಾಜಿ ಆಗ್ತಾ ಇಲ್ಲ.
ಇಲ್ಲಿ ಮುನಿಯಪ್ಪ ಅವ್ರನ್ನ ಕಡೆಗಣಿಸಿ ಬೇರೆಯವ್ರಿಗೆ ಟಿಕೆಟ್ ಕೊಟ್ಟರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅದರಿಂದ ಒಂದಷ್ಟು ಸಾಕಷ್ಟು ಹೊಡೆತಗಳು ಬರ್ತವೆ. ಯಾಕಂದ್ರೆ ದಲಿತ ಎಡಗೈ ಸಮುದಾಯಕ್ಕೆ ಸೇರಿದವರು ಮುನಿಯಪ್ಪನವರು ರಾಜ್ಯಾದ್ಯಂತ ಅತಿ ಹೆಚ್ಚು ದಲಿತ ಸಮುದಾಯ ಎಡಗೈ ಸಮುದಾಯದವರು ಇದ್ದಾರೆ. ಹಾಗಾಗಿ ಅವರಿಗೆ ಒಂದಷ್ಟು ಮೆಸೇಜ್ಗಳು ಪಾಸ್ ಆಗ್ತವೆ. ನೋಡಿ, ನಮ್ಮ ನಾಯಕರಿಗೆ ಅನ್ಯಾಯ ಆಗಿದೆ, ಅನ್ಯಾಯನ ಸರಿಪಡಿಸಬೇಕು ಅನ್ನೋದಾದ್ರೆ ನಾವು ಈ ಬಾರಿ ಕಾಂಗ್ರೆಸ್ಗೆ ಬುದ್ಧಿ ಕಳಿಸ್ಬೇಕು ಅನ್ನುವಂಥದ್ದು. ಹಾಗಾಗಿ ಅಂತ ಮೆಸೇಜ್ಗಳು ಪಾಸ್ ಆಗೋಕ್ಕೂ ಮುಂಚೆ ಹೈಕಮಾಂಡ್ ಕೂಡ ಒಂದಷ್ಟು ಎಚ್ಚೆತ್ಕೊಳ್ಬೇಕಾಗಿದೆ. ಇನ್ನೊಂದ್ ಕಡೆ ಕೋಲಾರ ಟಿಕೆಟ್ ಅನ್ನ ಮುನಿಯಪ್ಪನವರು ಹೇಳಿದವ್ರಿಗೆ ಕೊಟ್ಟರು ಕೂಡ ಅಲ್ಲಿ ಇನ್ನೊಂದು ಬಣ ಕೆಲಸ ಮಾಡೋದಿಲ್ಲ, ರಮೇಶ್ ಕುಮಾರ್ ಬಣ ಅಲ್ಲಿ ನಿಷ್ಕ್ರಿಯ ಆಗತ್ತೆ ಅನ್ನುವಂಥದ್ದು ಲೆಕ್ಕಾಚಾರಗಳಿದಾವೆ. ಆ ಲೆಕ್ಕಾಚಾರದಲ್ಲಿ ಅವ್ರಿಗೆ ಟಿಕೆಟ್ ಕೊಡಬಾರ್ದು ಅನ್ನುವಂಥದ್ದು ಒಂದಷ್ಟು ಅಭಿಪ್ರಾಯಗಳಿದಾವೆ. ಹಾಗಿದ್ದು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಈಗ ಒಂದಷ್ಟು ಜಿಜ್ಞಾಸೆಗೆ ಬಿದ್ದಿದೆ, ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು. ಒಂದು ಕ್ಷೇತ್ರವನ್ನ ನೋಡ್ಕೊಂಡು ಕೂತ್ರೆ ಇನ್ನೊಂದು 27 ಕ್ಷೇತ್ರಗಳ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಯಾಕಂದ್ರೆ ದಲಿತ ನಾಯಕ ಆಗಿ ಓಕೆ ಫೈನ್ ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.